ಆದರೆ ಕನ್ನಡ ಮಾಧ್ಯಮ ಎಷ್ಟರ ಮಟ್ಟಿಗೆ ನಮಗೆ ಅನ್ನವನ್ನು ಹಾಕುವ ಭಾಷೆ ಆಗ್ತದೆ ಅನ್ನುವಂಥದ್ದು ಸಹಿತ ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಭಾಳ ಜನ ಇಂಜಿನಿಯರಿಂಗು, ಡಾಕ್ಟ್ರು ಅಥವಾ ಮತ್ತಾವುದು ಈ ಪ್ರೊಫೆಷನಲ್ ಕೋರ್ಸ್ ಕಲಿಬೇಕಾಗಿದ್ರೆ ಎಲ್ಲ ಇಂಗ್ಲೀಷಲ್ಲಿ ಇರ್ತದೆ. ಅದನ್ನು ಕಲಿದ್ರೆ ಹೊರಗೆ ಮಾರ್ಕೆಟ್ ಅದ, ಬೇರೆ ರಾಜ್ಯಗಳಿಗಾಗಿರ್ಬೋದು, ಬೇರೆ ದೇಶಗಳಿಗಾಗ್ಬೋದು ಹೋಗ್ಬೋದು. ಅದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನಾವು ಗುದ್ದಾಡಬೇಕಾಗ್ತದೆ. ಬಡತನ ಜೊತೆಗೆ, ಹಸಿವಿನ ಜೊತೆಗೆ ಹೋರಾಟ ಮಾಡಬೇಕಾಗ್ತದೆ. ಎಲ್ಲ ಕನ್ನಡಿಗರು ಕನ್ನಡದ ಭಾಷೆಯಲ್ಲಿ ಮಾತಾಡಬೇಕಂತಾರೆ ಎಲ್ಲರೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರಿಗೂ ವೈಟ್ ಕಾಲರ್ ಬೇಕಾಗಿದೆ. ಮುಖ್ಯ ಉದ್ಯೋಗ ಅನ್ನೋದು ನಾವು ಡೆಫಿನೇಷನ್ ಒಂದು ತಪ್ಪು ಮಾಡಿದ್ದೀವಿ. ಇಲ್ಲಿ ವೈಟ್ ಕಾಲರ್ ಜಾಬ್, ಕೈ ಕೆಸರಾಗಬಾರ್ದು, ಆದ್ರೆ ಮೊಸರು ಸಿಗಬೇಕು ಅನ್ನೋ ನೀತಿಗೆ ನಾವು ಬದ್ಧ ಆಗಿಬಿಟ್ಟಿವಿ. ಹೀಗಾಗಿ ಅವರ ಮಾತುಗಳನ್ನ ನಾವು ಒಂದಿಷ್ಟು ಗಂಭೀರವಾಗಿ ತೆಗೆದುಕೊಂಡು ಈ ದಿಶೆಯಲ್ಲಿ ಏನಾದರೂ ಸಾಧ್ಯದನಾ, ಅನ್ನದ ಭಾಷೆಯನ್ನಾಗಿ ಕನ್ನಡವನ್ನು ಎಷ್ಟು ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯದ ಅನ್ನೋದನ್ನು ನಮ್ಮ ಪುರುಷೋತ್ತಮ ಬೆಳೆಮೆಲೆಯವರು ಸಹಿತ ಚರ್ಚೆ ಮಾಡಬೇಕಾಗಿದೆ. ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿದೆ. ಇಲ್ಲೇ ನಾಚಿಕೆ ಮುಚ್ಚುಮರಿ ಏನೂ ಇಲ್ಲ. ಇಂಗ್ಲೀಷ್ ಕಲಿತವರು ದೊಡ್ಡವರು ಆಗ್ತಾರೆ, ಸಹಜ ಎಲ್ಲರಲ್ಲೂ ಭಾವನೆ ಅದ. ಇದನ್ನು ಮಾತ್ರ ಮುರಿದು ಹಾಕಬೇಕಾಗ್ಯದ. ಅದು ಹಾಕೋದು ಯಾವಾಗ ನಾವು ಉದ್ಯೋಗಗಳನ್ನು ನಿರ್ಮಿಸ್ಕೊಂಡಾಗ, ಉದ್ಯೋಗ ಸೃಷ್ಟಿಯಾದಾಗ. ಏನೊಬ್ಬ ನಿಮ್ಗೆ ಏನೋ ಸಬ್ಸಿಡಿ ಕೊಡ್ತೀವಿ, ಮತ್ತೇನೋ ಕೊಡ್ತೀವಿ, ನಿಮಗೊಂದಿಷ್ಟು ದುಡ್ಡು ಸಹಾಯ ಮಾಡ್ತೀವಿ, ಉದ್ಯೋಗ ಶುರು ಮಾಡೋಕೆ ಒಂದಿಷ್ಟು ರೊಕ್ಕ ಕೊಡ್ತೀವಿ, ಹಿಂಗೆ ಹೇಳ್ಬೋದು ನಾವು. ಆದರೆ ಅದು ಪರಿಹಾರ ಅಲ್ಲ. ಜಸ್ಟ್ ಎಲ್ಲ ಇದ್ದ ಒಂದು ಸ್ವಲ್ಪ ಹಂತಕ್ಕೆ ಬಂದಾಗ ಯೋಗ್ಯ ಅದು. ಇಡೀ ಬದುಕಲ್ಲ ಅದ ಮೇಲೆ ಇಡೋದಪ್ಪ ಅಂದ್ರೆ ಅಸಾಧ್ಯದ ಮಾತು. ಆ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಆ ದಿಶೆಯಲ್ಲೇ ಅವ್ರು ಹೇಳಿದಂಥ ಮಾತುಗಳು ಮೊದಲು ಓದೋನು ಕೇಳೋಣ, ಆಮೇಲೆ ಮುಂದಿನ ವಿಷಯ ಮಾತಾಡೋಣ. ರಾಜ್ಯ ಸರ್ಕಾರವು 1431 ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ತರಗತಿ ಆರಂಭಿಸಿದೆ, ಸ್ಪಷ್ಟವಾಗಿ ಹೇಳಿದ್ದಾರೆ.